ಇವನಾರವ 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 ನೆಂದೆನಿಸದರಯ್ಯ. ಇವನಮ್ಮವ 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 ನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾದಂಥ ಅನುಭವ ಮಂಟಪದ ಸ್ತಬ್ಧ ಚಿತ್ರ ಇದು. ಒಂದಿನ ಕಾಲದಲ್ಲಿ ಬಸವಣ್ಣವರು ಎಲ್ಲರನ್ನೂ ಒಳಗೊಂಡಂತೆ ಈ ವಚನವನ್ನ ಇವರೆಲ್ಲರೂ ನಮ್ಮವರಂತೆ ಹೇಳಿದಂಥ ಸ್ತಬ್ಧ ಚಿತ್ರ ಇವತ್ತು ಕಣ್ಣು ಮುಂದೆ ಇತ್ತು. ಇಂಥ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಊರಿನ ಗಣ್ಯರು, ಅದೇ ರೀತಿಯಾಗಿ ಊರಿನ ಎಲ್ಲ ಶರಣು ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ತಂದುಕೊಟ್ರು. ಸಾಕಷ್ಟು ಜನರು ಬಸವಾದಿ ಬಸವ ಶರಣರ ಘೋಷಣೆಗಳನ್ನು ಕೂಗ್ತಾ ಈ ಕಾರ್ಯಕ್ರಮದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ರಥದ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಈ ಬಸವಾದಿ ಶರಣರ ಪುತ್ಥಳಿಗೆ ಪುಷ್ಪಾರ್ಚನೆಗಳನ್ನು ಮಾಡಿದರು. ಜೊತೆಗೆ ದಾರಿ ಉದ್ದಕ್ಕೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಎಲ್ಲ ಜನ ಬಸವಣ್ಣವರಿಗೆ ಜೈಕಾರ ಹಾಕುವುದರ ಮೂಲಕ ಮಂಟಪದ ಕಡೆಗೆ ಏನು ಮಾಡಬೇಕು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇತರ ನೃತ್ಯಗಳನ್ನು ಮಾಡಿಕೊಟ್ಟು ಎಲ್ಲರೂ ಏನು ಮಾಡಿದ್ರಪ್ಪ ಅಂದರೆ ವೇದಿಕೆಯ ಕಡೆಗೆ ಸಾಗಿದರು. ಬಸವನ ಬಾಗೇವಾಡಿಯ ಕೇಂದ್ರ ಬಿಂದುವಾದಂಥ ಸರ್ಕಲ್ಗೆ ಪುತ್ಥಳಿಗೆ ಹೂವಿನ ಹಾರ ಹಾಕುವುದರ ಮೂಲಕ ಮುಂದೆ ಎಲ್ಲ ಬಸವಾದಿ ಶರಣರು ವೇದಿಕೆಯ ಮುಂಭಾಗದತ್ತ ಸಾಗಿದರು. ಬಸವ ಸಂಸ್ಕೃತಿ ಅಭಿಯಾನ ರಥ ನೋಡಲು ಸಾಕಷ್ಟು ಜನರು ಏನಾಗ್ತಾರಪ್ಪ ಅಂದ್ರೆ ನೆರೆದಿದ್ದರು. ಕರ್ನಾಟಕದ ಗಾಂಧಿ ಶರಣರ ಹರ್ಡೇಕರ್ ಮಂಜಪ್ಪ ಅವರ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಜನರು ನೆರೆದು ಅಲ್ಲಿದ್ದಂಥ ಶ್ರೀಗಳ ವಚನಗಳನ್ನು ಆಲಿಸ್ತಾ ಇದ್ದರು. ಇದೇ ಮುಖ್ಯ ದ್ವಾರ ಆಗಿತ್ತು. ಇನ್ನು ಸಾಕಷ್ಟು ಜನರು ಮಹಿಳೆಯರು ಇಲ್ಲಿ ಭಾಗವಹಿಸಿದರು. ಜೊತೆಗೆ ಅನ್ನ ಪ್ರಸಾದ ಕೂಡ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ದಾಸೋಹದ ಮನೆ ಇತ್ತು. ಸಾಕಷ್ಟು ಶರಣಾದಿ ಬಂದಂಥ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಬೆಳಗ್ಗೆಯಿಂದನೂ ಕೂಡ ಮಾಡ್ತಾಯಿದ್ರು. ಇಲ್ಲಿ ಸಾಕಷ್ಟು ಜನ ಯುವಕರು, ಊರಿನ ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅನ್ನದಾನ ಶ್ರೇಷ್ಠ ದಾನ ಅನ್ನೋ